ಜಾಸ್ತಿ ಮನುಷ್ಯನಿಗೆ ಎಕ್ಸ್ಪೆನ್ಸ್ ಆಗ್ತಾ ಇರೋದು ಏನಂದ್ರೆ ಎಜುಕೇಶನ್ ಹೋಗ್ತಾ ಇದೆ, ಅದ್ರ ಜೊತೆಗೆ ಹೆಲ್ತ್ಗೆ ಅಂದ್ರೆ ಹಾಸ್ಪಿಟಲೈಸೇಷನ್ ಆದಾಗ ಹೆಲ್ತ್ಗೆ ಅಂತಾನೆ ಖರ್ಚಾಗ್ತಿದೆ. ನಮ್ಮ ಲೈಫ್ ಸ್ಟೈಲು ನಾವು ಹೇಗೆ ಆಹಾರನ ಬೇಯಿಸ್ಕೋತೀವಿ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಆಹಾರನ ಯಾವ ರೀತಿ ಬೇಯಿಸ್ತಾ ಇದ್ರು ಅದೇ ರೀತಿ ಈ ಸ್ಟವ್ ಗಳಿಂದ ಬೇಯಿಸಬಹುದು. ಇದು W1 ಮಾಡಲ್ ಅಂತೇಳಿ 8 ರಿಂದ 10 ಜನಕ್ಕೆ ನಿಮ್ಗೆ ಕಂಫರ್ಟಬಲ್ ಆಗಿ ಅಡಿಗೆ ಮಾಡ್ಲಿಕ್ಕೆ. ಗಾಳಿ ಇಸ್ ಒನ್ ಆಫ್ ದ ಫ್ಯೂಯಲ್ ಇನ್ ದಿಸ್. ಕಟ್ಟಿಗೆ ಇಸ್ ಒನ್ ಆಫ್ ದ ಫ್ಯೂಯಲ್. ಇದ್ರಲ್ಲಿ ನೀವು ಒಂದು 400 ಜನಕ್ಕೂ ಅಡಿಗೆ ಮಾಡ್ಬೋದು, 600 ಜನಕ್ಕೂ ಮಾಡ್ಬೋದು, 1000 ಜನಕ್ಕೂ ಮಾಡ್ಬೋದು ಇದ್ರಲ್ಲಿ. ಇದನ್ನ ನಿಮ್ಗೆ ವಿತೌಟ್ ಪವರ್ ನಿಮ್ಗೆ ಒಂದು 4 ರಿಂದ 5 ತಾಸು ನೀವು ಕೆಲಸ ಮಾಡ್ಕೋಬಹುದು ಇದ್ರಲ್ಲಿ. ಆಮೇಲೆ ನೋಡ್ರಿ ಈಗ ಇಟ್ಟಿದ್ದು ಅನ್ನ 3 ನಿಮಿಷ ಆಯ್ತಲ್ಲ ನಿಮ್ ಕಣ್ಣೆದ್ರುಗಡೆ. 3 ನಿಮಿಷ ಆದಾಗ್ಲೇ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. 3-4 ನಿಮಿಷಕ್ಕೆ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಟ್ಟಿಗೆ ಹಾಕಿದ್ವಿ ಸುಮಾರು ಒಂದೂವರೆ kg ಮೇಲೆ ಕಟ್ಟಿಗೆ ಯೂಸ್ ಮಾಡಿದೀವಲ್ಲ. ಇಲ್ಲಿ ನೋಡ್ರಿ ಈಗ ಎಷ್ಟು ಇದು ಎಲ್ಲ ಪೂರ್ತಿ ಎಲ್ಲ ಸುಟ್ಟು ಕರ್ಗೋಗಿದೆ ಎಲ್ಲ. 10 ರಿಂದ 15 ನಿಮಿಷ ಒಳಗಡೆ ನಿಮ್ಗೆ ಅನ್ನ ರೆಡಿಯಾಗಿ ಇದಾಗೋಗುತ್ತೆ. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇದು ನೋಡಿ, ಇದು ಇಂಟೆನ್ಸಿಟಿ, ಆಕ್ಚುಲ್ ಇಂಟೆನ್ಸಿಟಿ. ನಿಮ್ಗೆ ಬೆಂಕಿ ಕಡಿಮೆ ಇದ್ರಲ್ಲೆಲ್ಲ, ನಿಮ್ಗೆ ಇದ್ರಲ್ಲಿ ಬೆಂಕಿ ಕಡಿಮೆ, ನಿಮ್ಗೆ ಇದು ಹೀಟ್ ಮುಟ್ಲಿಕ್ಕೆ ಆಗಲ್ಲ ನೋಡ್ರಿ. ನೋಡಿ ಇದು ಮಸಿ ಆಗಿದಲ್ಲ, ಬಟ್ ಈ ಒಂದು ನೋಡಿ ಇಲ್ಲಿ ಸುಮ್ಮನೆ ಹಿಂಗ್ ಒರ್ಸಿದ್ರೆ ಇದೆಲ್ಲ ಡಸ್ಟ್ ಟೈಪ್ ಅಷ್ಟೇ. ಈ ಹಳ್ಳಿಗಳಲ್ಲೆಲ್ಲ ಬಂದ್ಬಿಟ್ಟು ಏನ್ ಸೌದೆ ಒಲೆನಲ್ಲಿ ಅಡಿಗೆ ಮಾಡ್ತಾ ಇದ್ರು 90, 100 ವರ್ಷ ಆದ್ರೂ ಕೂಡ ಇನ್ನೂ ಗಟ್ಟಿ ಮುಟ್ಟಿದ್ದಾರೆ. ಈಗಿನ ಜನರೇಷನ್ಗೆಲ್ಲ ನೋಡ್ರಿ ಎಷ್ಟೆಲ್ಲ ನಿಮ್ಗೆ ಈಗೆಲ್ಲ 18 ವರ್ಷ 20 ವರ್ಷಕ್ಕೆಲ್ಲ ಪೂರ್ತಿ ಗ್ಯಾಸ್ಟ್ರಿಕ್ ಅಸಿಡಿಟಿಗಳು. ನೋಡ್ರಯ್ಯೋ ಪಾಪ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಇತ್ತೀಚೆಗೆ ನಾವು ಬಳಸ್ತಾ ಇರ್ತಕ್ಕಂತಹ ಆಹಾರ ಪದ್ಧತಿ, ನಮ್ಮ ಲೈಫ್ ಸ್ಟೈಲು, ನಾವು ಹೇಗೆ ಆಹಾರನ ಬೇಯಿಸ್ಕೋತೀವಿ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮುಂಚೆ ನಾವು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ವಿ, ಅಲ್ಲಿ ಇದ್ದಂತಹ ಟೇಸ್ಟ್ ನಮ್ಗೆ ಈಗ ಏನ್ ಗ್ಯಾಸ್ ಅಲ್ಲಿ ಮಾಡ್ಬೋದು, ಎಲೆಕ್ಟ್ರಿಕ್ ಸ್ಟವ್ ಅಲ್ಲಿ ಮಾಡ್ಬೋದು, ಟೇಸ್ಟ್ ಸಿಗೋದಿಲ್ಲ. ಆದ್ರೆ ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ರೇಷ್ಮೆ ಸಂಸ್ಥೆ ಲಾಸ್ಟ್ ಸ್ಟಾಪ್ ಮೆಟ್ರೋ ಸ್ಟೇಷನ್ ಅಲ್ಲಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದ್ರೆ ನಿಮ್ಗೆ ಹಿಂದೆ ಯಾವ ರೀತಿ ಬೇಯಿಸ್ತಾ ಇದ್ರು ಆಹಾರ ಪದ್ಧತಿನ, ಅಂದ್ರೆ ಮೀನ್ಸ್ ಆಹಾರನ ಯಾವ ರೀತಿ ಬೇಯಿಸ್ತಾ ಇದ್ರು ಅದೇ ರೀತಿ ಈ ಸ್ಟವ್ ಗಳಿಂದ ಬೇಯಿಸ್ಬೋದು. ಸ್ಟವ್ ಗಳಿಂದ ಹೆಂಗ್ ಬೇಯಿಸಕ್ಕಾಗತ್ತೆ ಅಂತ ಅನ್ಸ್ಬೋದು, ಬಟ್ ಇದು ಒಲೆಗಳು ನೋಡ್ತಾ ಇದ್ರಲ್ಲ, ಈ ಒಲೆಗಳು ನಿಮ್ಗೆ ಒಂದು ನಾರ್ಮಲ್ ಒಲೆಗಳ ತರನೇ ಅನ್ಸ್ತಾ ಇದೆ. ಬಟ್ ಇದಕ್ಕೆ ನೀವು ಸೌದೆನ ಹಾಕೊಂಡು ನೀವು ಮುಂಚೆ ಯಾವ ರೀತಿ ಬೇಯಿಸ್ಕೊಂಡು ಆಹಾರ ತಿಂತಾ ಇದ್ರು ಅದೇ ರೀತಿ ತಿನ್ಬೋದು. ಆದ್ರೆ ಸ್ವಲ್ಪ ಟೆಕ್ನಾಲಜಿನ ಇದಕ್ಕೆ ಅಳವಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಇದ್ರಲ್ಲಿ ತಿಳ್ಕೊಂತ ಹೋಗೋಣ. ಇದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ಲಿಕ್ಕೆ ನಮ್ಮ ಚಿದಾನಂದ್ ಅವರು ಇದ್ದಾರೆ. ಅವ್ರನ್ನ ಫಸ್ಟ್ ಮಾತಾಡಿಸ್ತಾ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಈ ಎಪಿಸೋಡ್ ಪೂರ್ತಿ ನಾನು ನಿಮಗೆ ಕೊಡ್ತೀನಿ. ಯಾರು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದಂಗೆ ಈ ಎಪಿಸೋಡ್ ನ ಫುಲ್ ನೋಡಿ. ಸರ್ ನಮಸ್ತೆ. 100% ಸರ್, ನೀವು ಹೇಳಿದ್ದು ನಿಜ. ಆಕ್ಚುಲಿ ಇದೆಲ್ಲ ಈ ಒಲೆಗಳೆಲ್ಲ ಮೊದಲೆಲ್ಲ ಬಂದ್ಬಿಟ್ಟು ಈ ಹಳ್ಳಿಗಳಲ್ಲೆಲ್ಲ ಬಂದ್ಬಿಟ್ಟು ಏನು ಸೌದೆ ಒಲೆನಲ್ಲಿ ಅಡಿಗೆ ಮಾಡ್ತಾ ಇದ್ರು. ಇವತ್ತೆಲ್ಲ ನೀವು ನೋಡಿದ್ರೆ ಹಳ್ಳಿಗಳ ಕಡೆ ಹೋದ್ರೆ ಜನರೇಷನ್, ನಮ್ಮ ಹಿಂದಿನ ಜನರೇಷನ್ಗಳೆಲ್ಲ ನೋಡಿದ್ರೆ 80, 90, 100 ವರ್ಷ ಆದ್ರೂ ಕೂಡ ಇನ್ನೂ ಗಟ್ಟಿ ಮುಟ್ಟಿದ್ದಾರೆ. ಏನಕ್ಕೆ ಅಂತಂದ್ರೆ ಅವರೆಲ್ಲ ಪೌಷ್ಟಿಕ ಆಹಾರ ಸೇವಿಸ್ತಾ ಇದ್ರು. ಅವರೆಲ್ಲ ಆರ್ಗ್ಯಾನಿಕ್, ಇವಾಗೆಲ್ಲ ಆರ್ಗ್ಯಾನಿಕ್ ಅಂತೇಳಿ ಪ್ಯಾಕ್ ಮಾಡಿ ಬರ್ತಾರೋ ಅಲ್ಲ, ಅಲ್ಲಿಂದ ಡೈರೆಕ್ಟಾಗಿ ಹೊಲದಿಂದ ತೆಗೆದಿದ್ದು ಅವರು ಕಟ್ಟಿಗೆ ಸೌದೆ ಒಲೆನಲ್ಲಿ ಬೇಯಿಸ್ಕೊಂಡು ತಿಂತಾ ಇದ್ರು. ಹಂಗಾಗ್ಬಿಟ್ಟು ಅವ್ರಿಗೆ ಪಚನ ಶಕ್ತಿ ಆಗಲಿ, ಅವ್ರಿಗೆ 100% ಕುಕ್ ಮಾಡ್ಕೊಂಡು ತಿಂತಾ ಇದ್ರು. ಈಗೆಲ್ಲ ಬಂದ್ಬಿಟ್ಟು ಓವನ್ಗಳಂತೆ ನಿಮಗೆ ಗ್ಯಾಸು ಅಥವಾ ಇದೆಲ್ಲ ಬಂದ್ಬಿಟ್ಟು ಏನಾಗುತ್ತೆ, ನಿಮಗೆ ಬರೀ ಒಂದು 80-85% ಮಾತ್ರ ಕುಕ್ ಆಗುತ್ತೆ ನಿಮ್ಗೆ ಅದರಲ್ಲಿ. ಮತ್ತೆ ಒಳಗಡೆ ಹಿಂಗೆ ಈಚಿಗೆ ನೋಡಿದ್ರೆ ನಿಮಗೆ ಅನ್ನ ಆಗಲಿ ಬೇಳೆ ಆಗಲಿ ಈಚಿಗೆ ನೋಡಿದ್ರೆ ಇನ್ನೂ ಹಾರ್ಡ್ ಇರುತ್ತೆ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಒಂದು 80 ರಿಂದ 85% ನಿಮಗೆ ಕುಕ್ ಆಗುತ್ತೆ. ಇನ್ನು 15% ನಾವು ರಾ ತಿಂತಾ ಇದ್ದೀವಿ. ಅದರಿಂದ ಇಂಡೈಜೆಷನ್ನು, ನಿಮಗೆ ಗ್ಯಾಸ್ಟ್ರಿಕ್ಕು, ಈಗಿನ ಜನ್ರೇಷನ್ಗೆಲ್ಲ ನೋಡ್ರಿ ಎಷ್ಟೆಲ್ಲ ನಿಮ್ಗೆ ಈಗೆಲ್ಲ 18 ವರ್ಷ 20 ವರ್ಷಕ್ಕೆಲ್ಲ ಪೂರ್ತಿ ಗ್ಯಾಸ್ಟ್ರಿಕ್ ಅಸಿಡಿಟಿಗಳು. ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ಫುಡ್ ಹ್ಯಾಬಿಟ್ಸ್. ಸೊ ಇದರಲ್ಲಿ ಏನಂತಂದ್ರೆ ಕರೆಕ್ಟಾಗಿ ಅವ್ರಿಗೆ ಸೇವಿಸೋದಕ್ಕೆ ಒಳ್ಳೆ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಅಥವಾ ತಿಂತಾ ಇಲ್ಲ. ಏನೇ ಹೇಳಿ ಡೆಮೋ ನೋಡ್ಬೋಣ, ನೋಡೋಣ ಸರ್. ಈಗ ಎಲ್ಲ ಮಾಡಲ್ಸ್ ಸರ್ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಎಲ್ಲೆಲ್ಲ ಸೆಟಪ್ ಮಾಡಿಟ್ಟಿದೀವಿ ಈಗ ಎಲ್ಲ. ಇದ್ರಲ್ಲಿ ನೋಡಿ, ಇದರಲ್ಲಿ ಇಲ್ಲಿ 3 ಮಾಡಲ್ ಇದೆ, ಇಲ್ಲಿ 2 ಮಾಡಲ್, 5 ಮಾಡಲು. ಇದು ಬಿಟ್ಟು ಇನ್ನೂ 3-4 ಮಾಡಲ್ ಇದೆ. ಅದೆಲ್ಲ ಇಂಡಸ್ಟ್ರಿಯಲ್ ಪರ್ಪಸ್ಸು, ಎಲ್ಲ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂತಂದ್ರೆ
ಇಲ್ಲ ಇಂಡಸ್ಟ್ರಿಗಳಿಗೆ ಎಲ್ಲ 3,000-5,000 ಲೀಟರ್ ನೀರನ್ನ ಒಂದ್ಸರಿಗೆ ಬಾಯ್ಲ್ ಮಾಡಬೇಕು. 1 hourನಲ್ಲಿ ಒಂದು 3,000 ಲೀಟ್ರು ಒಂದು 90 to 100 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಡೆವಲಪ್ ಮಾಡೋದು ಇದ್ರ ನೆಕ್ಸ್ಟ್ ಮಾಡಲು. ಓಕೆ. ಸೊ ಅಂಥದ್ದೆಲ್ಲ ಇದೆ ಇದರಲ್ಲಿ. ಇದು W1 ಮಾಡಲ್ ಅಂತೇಳಿ. W1 ಮಾಡಲು ಬಂದ್ಬಿಟ್ಟು ನಿಮಗೆ ಒಂದು 8ರಿಂದ 10 ಜನಕ್ಕೆ ನಿಮಗೆ ಕಂಫರ್ಟಬಲ್ ಆಗಿ ಅಡಿಗೆ ಮಾಡ್ಲಿಕ್ಕೆ. ಓಕೆ. ಇವಾಗ ಇದ್ರಲ್ಲಿ ಬಂದ್ಬಿಟ್ಟು ಇನ್ KGS ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇದು 1 kg ಇಂದ 3 kg ವರೆಗೂ ಇದ್ರಲ್ಲಿ ಮಾಡ್ಕೋಬಹುದು. ಇದು W2 ಮಾಡಲ್ ಅಂತೇಳಿ ಸೆಮಿ ಕಮರ್ಷಿಯಲ್. ಸೆಮಿ ಕಮರ್ಷಿಯಲ್ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲೀಸು ಇರುತ್ತೆ, ಒಂದು 10-15 ಜನ 20 ಜನ ಇರ್ತಾರೆ ಮನೆಯಲ್ಲಿ. ಆಮೇಲೆ ನಿಮ್ಗೆ ಸ್ಟ್ರೀಟ್ ಫುಡ್ ಇರುತ್ತೆ, ಈ ಕಾಫಿ ಟೀ ಶಾಪ್ಸ್ ಇರುತ್ತೆ, ಅವ್ರಿಗೆಲ್ಲ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಅವ್ರಿಗೆಲ್ಲ ಪೂರ್ತಿ ಮಿರ್ಚಿ ಬಜ್ಜಿ ಆಯ್ತು, ಪಕೋಡ ಆಯ್ತು, ಅಥವಾ ಪಾನಿಪುರಿ, ಮಸಾಲಾ ಪುರಿ ಇವರೆಲ್ಲ ಮಾಡೋರಿಗೆಲ್ಲರಿಗೂ ಪೂರ್ತಿ ಇದು ಬರುತ್ತೆ. ಇದು ಅದಕ್ಕೋಸ್ಕರ ಸೆಮಿ ಕಮರ್ಷಿಯಲ್ ಅಂತೇಳಿ. ಇದು 1ರಿಂದ 3 kg 5 kg ವರೆಗೂ ಇದನ್ನ ನಾವು ಮಾಡ್ಬೋದು ಇದನ್ನ. ಓಕೆ. ಸೊ ನೆಕ್ಸ್ಟ್ ಮಾಡಲು ಬಂದ್ಬಿಟ್ಟು ಇದು W4 ಮಾಡಲ್ ಅಂತೇಳಿ. ಇದರಲ್ಲಿ ಒಂದು ನಿಮಗೆ ಒಂದು ಕಡಿಮೆ ಅಂತಂದ್ರೆ ಒಂದು 8ರಿಂದ 10 kg 12 kg ಜನ 15 kg ಮೇಲೇನು ಮಾಡ್ಕೊತಾ ಇದಾರೆ ಇದರಲ್ಲಿ. ಒಂದು 80ರಿಂದ 100 ಜನ 120 ಜನ 150 ಜನದವರೆಗೂ ಇದ್ರಲ್ಲಿ ಮಾಡ್ಕೊತಾ ಇದಾರೆ. ಇದು ಪಕ್ಕಾ ಕಮರ್ಷಿಯಲ್. ಇದೆಲ್ಲ ಸ್ಟ್ರೀಟ್ ಫುಡ್, ಬಿರಿಯಾನಿ, ಒಂದು 10 kg 15 kg ಯಾರು ಬೇಯಿಸ್ಕೋಬೇಕು ಅಂತ ಅನ್ಕೊಂತಾರೆ. ಸೊ ಅದಕ್ಕೆಲ್ಲ ಮಿಡ್ ಸೆಗ್ಮೆಂಟ್ ಹೋಟೆಲ್ಗಳಿಗೆಲ್ಲರಿಗೂ ಸರಿ ಹೋಗುತ್ತೆ. ಇದು ಬಂದು ನಿಮ್ಗೆ W6 ಮಾಡಲು. W6 ಮಾಡಲು ಬಂದ್ಬಿಟ್ಟು ನಿಮ್ಗೆ ಒಂದು 250 300 350 400 ಜನದವರೆಗೂ ಇದರಲ್ಲಿ ಅಡುಗೆ ಮಾಡ್ಕೋಬಹುದು. ಇದರಲ್ಲಿ ಇದೆಲ್ಲ ಕ್ಯಾಂಡಿಮೆಂಟ್ಸು, ಮತ್ತೆ ದೊಡ್ಡ ದೊಡ್ಡ ಹೋಟೆಲ್ಗಳು, ಆಮೇಲೆ ಈ ಕೇಟ್ರಿಂಗ್ ಅವರು, ಈ ಟೆಂಪಲ್ಗಳು, ಇಂಥವ್ರೆಲ್ಲ ಎಲ್ಲಿರ್ತಾರೆ 300ರಿಂದ 500 ಜನದವರೆಗೂ ಎಲ್ಲಿ ಮಾಡ್ಕೋಬೇಕು ಅವ್ರಿಗೆ ಇದು ಸೂಟ್ ಆಗುತ್ತೆ. ಇದು ಬಂದು W8 ಮಾಡಲ್ ಅಂತೇಳಿ. ಇದು ಹೆವಿ ಕಮರ್ಷಿಯಲ್. ಇದೆಲ್ಲ ಬಂದು ಒಂದು 800 1000 ಜನ 1500 ಜನದವರೆಗೂ ಇದರಲ್ಲಿ ಅಡುಗೆ ಮಾಡ್ಕೊತಾರೆ. ಸಪೋಸ್ ಈಗ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗಳು, ಕೇಟ್ರಿಂಗ್ಗಳು, ನಿಮ್ಗೆ ಎಲ್ಲಿ ಒಂದು 1000 ಜನದ ಮೇಲೆ ನಿಮ್ಗೆ ಅಡುಗೆ ಮಾಡ್ಲಿಕ್ಕೆ, ಸಪೋಸ್ ಟೆಂಪಲ್ಲು, ಮಠಗಳು, ಇಂಥದ್ದೆಲ್ಲ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಬೇಕಾಗತ್ತೆ. ಆಮೇಲೆ ಈ ಅಡಿಕೆ ಬೇಯಿಸ್ಕೊಳ್ಳೋದಕ್ಕೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಏನೇನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅದೆಲ್ಲ ಪೂರ್ತಿ ಇದರಲ್ಲಿ ಮಾಡ್ಕೋಬಹುದು. ಸರ್ ಅಲ್ಲಿ ಜೊತೆನಲ್ಲಿ ಒಂದು ಇದೆಯಲ್ಲ, ಇದು ಬ್ಲೋವರ್ ಸರ್. ಇದು ಬ್ಲೋವರ್. ಇವಾಗ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ನಿಮ್ಗೆ ಇದಕ್ಕೆ ಗಾಳಿ ಬೇಕಲ್ಲ. ಗಾಳಿ ಇಸ್ ಒನ್ ಆಫ್ ದ ಫ್ಯೂಯಲ್ ಇನ್ ದಿಸ್. ಕಟ್ಟಿಗೆ ಇಸ್ ಒನ್ ಆಫ್ ದ ಫ್ಯೂಯಲ್. ಇದರಲ್ಲಿ ಹೊಗೆ ಜನರೇಟ್ ಆಗುತ್ತೆ, ದಟ್ ಇಸ್ ಆಲ್ಸೋ ಒನ್ ಆಫ್ ದ ಫ್ಯೂಯಲ್. ಹಿಂಗೆ ಎಲ್ಲ 3 ಇದಾಗ್ಬಿಟ್ಟು ನಿಮ್ಗೆ ಪ್ರೋಸೆಸ್ ಆಗಿ ನಿಮ್ಗೆ ಗ್ಯಾಸಿಫಿಕೇಶನ್ ಪ್ರೋಸೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೀವು ವೇರಿ ಮಾಡ್ಕೋಬಹುದು. ಇದ್ರಲ್ಲಿ ನೀವು ಒಂದು 400 ಜನಕ್ಕೂ ಅಡುಗೆ ಮಾಡ್ಬೋದು, 600 ಜನಕ್ಕೂ ಮಾಡ್ಬೋದು, 1000 ಜನಕ್ಕೂ ಮಾಡ್ಬೋದು ಇದರಲ್ಲಿ. ಸೊ ಇದನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಬೆಂಕಿ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದಕ್ಕೆ ನಿಮ್ಗೆ ಬ್ಲೋವರ್ ಇರುತ್ತೆ. ಸೊ ಬ್ಲೋವರ್ ಜೊತೆನಲ್ಲಿ ನಿಮ್ಗೆ ಅಡಾಪ್ಟರ್ ಬರುತ್ತೆ, ಬ್ಲೋವರ್ ಅಡಾಪ್ಟರ್. ಸೊ ಅಡಾಪ್ಟರ್ನಲ್ಲಿ ನಿಮಗೆ ಇದಾಗುತ್ತೆ, ಏನಂತೀರ, ನಿಮಗೆ ಗ್ಯಾಸಿಫಿಕೇಶನ್ ಪ್ರಾಸೆಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಹೆಚ್ಚು ಕಡಿಮೆ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು ಏನು ಮಾಡುತ್ತೆ ನಿಮಗೆ, ಈ ಒಂದು ಸೆಕೆಂಡ್ ಹೇಳ್ತೀನಿ. ನಿಮ್ಗೆ ಅಡಾಪ್ಟರ್ ನೋಡಿದ್ದೀರಾ, ಇದರಲ್ಲಿ W1 W2 ಅಡಾಪ್ಟರ್ ಕೊಟ್ಟಿರ್ತೀವಿ. ಇದು AC/DC ಬ್ಲೋವರ್ಗೆ ಅಡಾಪ್ಟರ್. ಇದು AC to DC ಕನ್ವರ್ಟ್ ಮಾಡಿಬಿಟ್ಟು ನಿಮಗೆ ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಿರುತ್ತೆ. ನಿಮಗೆ ಫ್ಲೇಮು ಮತ್ತು ಹೀಟು ಎಲ್ಲ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೋಬೋದು ವೋಲ್ಟೇಜ್ ಮೇಲೆ. ಇದು ಒಂದು, ಇದು ಕರೆಂಟ್ಗೆ ಇಟ್ಟು ಮಾಡ್ಕೊಳ್ಳೋದು. ಇದು ಬಂದ್ಬಿಟ್ಟು ನಾವು ಈಗ ಹೊಸದಾಗಿ ಡೆವಲಪ್ ಮಾಡಿರೋದು. ಇದು ನಿಮಗೆ ಚಾರ್ಜ್ ಆಗುತ್ತೆ. ನಿಮಗೆ ಆನ್ ಮಾಡಿ 1-2 ಗಂಟೆ ಇಟ್ಟಿದ್ದೀರಾ ಅಂತಂದರೆ ಇದನ್ನು ನಿಮಗೆ ವಿತೌಟ್ ಇದು ಪವರು ನಿಮಗೆ ಒಂದು 4ರಿಂದ 5 ತಾಸು ನೀವು ಕೆಲಸ ಮಾಡ್ಕೋಬೋದು ಇದರಲ್ಲಿ. ಸೊ ಯಾರಿಗೆ ಸ್ಟ್ರೀಟ್ ಫುಡ್, ಕಾಫಿ ಟೀ ಶಾಪ್ಸ್ ಅವ್ರಿಗೆ, ಅಥವಾ ದೊಬ್ಬ ಗಾಡಿಗಳಿಗೆ, ಎಲ್ಲಿ ನಿಮಗೆ ಗ್ಯಾಸ್ ಮೇಲೆ ಅಥವಾ ಬ್ಯಾಟ್ರಿ ಮೇಲೆ ಎಲ್ಲಿ ಡಿಪೆಂಡ್ ಆಗಿರ್ತಾರೆ ಅವ್ರಿಗೆ ಇದನ್ನ ಕೊಟ್ಟು ಕಾಂಪ್ಯಾಕ್ಟ್ ಮಾಡಿಬಿಟ್ಟು ಚಿಕ್ಕದ್ರಲ್ಲಿಂದ ನಿಮಗೆ ಕೊಟ್ಟು, ಇದು ಅಡಿಷನಲ್ ತೊಗೋಬೇಕಾಗತ್ತೆ. ಇದು ಹೆಂಗೆ ವರ್ಕ್ ಆಗುತ್ತೆ ನಾನು ತೋರಿಸ್ತೀನಿ ಈಗ ನಿಮಗೆ. ಇದು ನೋಡಿ, ಈಗ ಒಂದು 5 ಗಂಟೆಯಿಂದ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಳ್ಳಿ. ಈ ಪಾವ್ ಬಜ್ಜಿ, ಮಸಾಲಾ ಪೂರಿ, ಪಾನಿಪುರಿ, ಈ ಟೀ ಶಾಪು ಇವರೆಲ್ಲ ಇರ್ತಾರಲ್ಲ ಇವ್ರಿಗೆ. ಇದ್ರ ಈಗಾಗಲೇ ಚಾರ್ಜ್ ಆಗಿದೆ. ಇದರಲ್ಲಿ ಚಾರ್ಜ್ ಆಗಿದ್ರಲ್ಲ ಇರುತ್ತೆ. ನಿಮ್ಗೆ ಇದನ್ನು ಆನ್ ಮಾಡಿಬಿಟ್ಟು ನೀವು ಇದ್ರ ಕಂಟ್ರೋಲ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ ಮಾಡ್ಕೋಬೋದು. ಈಗ ಯಾರು ಇಲ್ಲ, ಗಿರಾಕಿ ಇಲ್ಲ ಅಂತಂದರೆ ಅವಾಗ ಕಡಿಮೆ ಮಾಡ್ಕೋಬೋದು. ಆಮೇಲೆ ಮತ್ತೆ ಯಾವಾಗ ಬರ್ತಾರೆ ಮತ್ತೆ ಇನ್ಕ್ರೀಸ್ ಮಾಡಿಬಿಟ್ಟು ನೋಡಿ ಎಷ್ಟು ಸ್ಪೀಡಾಗಿ ಎಷ್ಟು ಗಾಳಿ ಬರ್ತದೆ ನೋಡಿ, ಫುಲ್ ಗಾಳಿ ಬರ್ತಾ ಇದೆ. ಸೊ ಇದನ್ನ ನಿಮಗೆ ಈ ಬ್ಲೋವರ್ನೆಲ್ಲ ಕಂಟ್ರೋಲ್ ಮಾಡ್ಕೊಳುತ್ತೆ. ಈ ಬ್ಲೋವರ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಕರೆಂಟ್ ಮೇಲೆ ಡಿಪೆಂಡ್ ಆಗೋ ನೆಸಿಟಿ ಇರಂಗಿಲ್ಲ. ಮನೆಯಲ್ಲಿ 1-2 ತಾಸು ಇದು ಮಾಡ್ಕೊಳ್ತೀರಾ, ಪವರ್ ಚಾರ್ಜ್ ಮಾಡ್ಕೊಳ್ತೀರಾ, ಬಂದ್ಬಿಟ್ಟು ಹೊರಗಡೆ ಕೆಲಸ ಮಾಡ್ಕೋಬೋದು. ಇದೊಂದು ಪ್ರಾಡಕ್ಟ್ ಹೊಸದಾಗಿ ನಾವು ರೆಡಿ ಮಾಡಿದ್ದೀವಿ. ಅದು ಬಿಟ್ಟರೆ ಮತ್ತೆ ಇದೆಲ್ಲ ನಿಮಗೆ ಈ ಬ್ಲೋವರು ಇದೆಲ್ಲ ಅಡಾಪ್ಟರ್ ಎಲ್ಲ ಸೆಟ್ ಬರುತ್ತೆ. ಸೊ ಇದನ್ನೆಲ್ಲ ಕರೆಂಟ್ಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಇದು AC/DC ಬ್ಲೋವರು ಇದೆಲ್ಲ. ಇದು ಬಂದ್ಬಿಟ್ಟು ನಿಮಗೆ W4 ಮತ್ತು W6ಗೆ ನಿಮಗೆ ಇದು ವರ್ಕ್ ಆಗುತ್ತೆ. ಇವೆರಡು ಒಂದು ಇದಕ್ಕೆ ಬರುತ್ತೆ.
ನಿಮ್ಗೀಗ ಇಷ್ಟೊತ್ತಿನವರೆಗೂ ಬರೀ ಎಕ್ಸ್ಪ್ಲನೇಷನ್ ಮಾಡಿದೆ. ಈಗ ನಾನು ಆ್ಯಕ್ಚುಲಾಗಿ ಈಗ ನಿಮಗೆ ಇದನ್ನ ಮಾಡಿ ತೋರಿಸ್ತೇನೆ. ನಿಮಗೆ ಹಚ್ಬಿಟ್ಟು ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹೆಂಗೆ ಉರಿಯುತ್ತೆ, ಎಷ್ಟು ನಿಮಗೆ ಹೀಟ್ ಬರುತ್ತೆ. ನಾವು ಹೇಳಿದ್ದು ಒಂದಾದರೆ ನೀವು ಕಣ್ಣಾರ ನೋಡೋದು ಬೇರೆ ಆಗುತ್ತೆ. ನಿಮ್ಗೆ ತೋರಿಸ್ತೀನಿ, ಈಗ ಹಚ್ಚಿ ತೋರಿಸ್ತೀನಿ. ಒಂದೊಂದೇ ಮಾಡಲು ನಿಮಗೆ ಒಂದು ಡೊಮೆಸ್ಟಿಕ್ಕು, ಕಮರ್ಷಿಯಲ್ಲು, ಹೆವಿ ಕಮರ್ಷಿಯಲ್ ಎಲ್ಲ ಹಚ್ಚಿ ತೋರಿಸ್ತೀನಿ ನಿಮಗೆ. ಒಂದು ನಿಮಗೆ ಒಂದು ಡೊಮೆಸ್ಟಿಕ್ ಒಂದು ತೋರಿಸ್ತೇನೆ ಮನೆದು. ಅದರಲ್ಲಿ ಎಷ್ಟು ಬೆಂಕಿ ಬರುತ್ತೆ, ಎಷ್ಟು ಹೀಟ್ ಬರುತ್ತೆ ನಿಮಗೆ ಗೊತ್ತಾಗುತ್ತದು. ಅದಾದಮೇಲೆ ನಿಮಗೆ ಕಮರ್ಷಿಯಲ್ ಮಾಡಲು ಏನು 80 ಜನ, 100, 120, 150 ಜನದವ್ರಿಗೆ ಮಾಡ್ಬೋದು ಅಂತ ಹೇಳಿದೆ, ಅದೊಂದು ಹಚ್ಚಿ ತೋರಿಸ್ತೇನೆ. ಆಮೇಲೆ ಇದೊಂದು 1000 ಜನಕ್ಕೆ ಆಗೋಷ್ಟು, ಒಂದು 800ರಿಂದ 1000 ಜನ ಆರಾಮ ಕಣ್ಣು ಮುಚ್ಕೊಂಡು ಆಗುತ್ತೆ. ಸೊ ಅದು ತೋರಿಸ್ಕೊಡ್ತೀನಿ ನಾನು ನಿಮಗೆ, ಇದು ಹೆಂಗಾಗುತ್ತೆ ಅಂತೇಳಿ. ಇವಾಗ ಇದರಲ್ಲಿ ಏನೇನು ಯೂಸ್ ಮಾಡ್ಬೋದು ಅಂತೇಳಿ ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ. ಇದೆಲ್ಲ ಕಾರ್ಪೆಂಟರ್ ವೇಸ್ಟು. ನಿಮಗೆ ಕಾರ್ಪೆಂಟರ್ಗಳ ಕಡೆ ಹೋಗಿದ್ರೆ ಬೇಕಾದಷ್ಟು ಸ್ಕ್ರಾಪ್ ವುಡ್ ಸಿಗುತ್ತೆ ನಿಮಗೆ. ಇದಂತೂ ನಿಮಗೆ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಒಂದು 2-3 ತೆಂಗಿನ ಮರ ಇದ್ರೆ ನಿಮಗೆ ಮುಗೀತು, ವರ್ಷ ಪೂರ್ತಿ ಇದರಲ್ಲೇ ಆಗೋಗುತ್ತೆ. ನಿಮ್ಗೆ ತೆಂಗಿನ ಚಿಪ್ಪ ಆಯಿತು, ತೆಂಗಿನ ಸಿಪ್ಪೆ, ಇದೆಲ್ಲ ಒಣಗಿ ಬಿದ್ದಿರೋದು ತೆಂಗಿನ ಚಿಪ್ಪು. ಆಮೇಲೆ ಇದೆಲ್ಲ ನೋಡ್ರಿ, ಇದೆಲ್ಲ ಅಡಿಕೆದು. ನಿಮಗೆ ಈ ಕಡೆ ಬೀರೂರು, ಕಡೂರು, ತಿಪ್ಟೂರು ಈ ಕಡೆ ಎಲ್ಲ ಹೋಗಿದ್ರೆ ಅಂದರೆ ಬೇಕಾದಷ್ಟು ನಿಮಗೆ ಅಡಿಕೆ ಮರದ ವೇಸ್ಟ್ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಇದೆಲ್ಲ ಇಡ್ಲಿ ಯೂಸ್ ಮಾಡ್ಬೋದು. ಇದೆಲ್ಲ ಏನಂತಂದ್ರೆ ನಿಮಗೆ ಅರ್ಧ ಸುಟ್ಟಿರುತ್ತಲ್ಲ, ನಿಮಗೆ ಅರ್ಧ ಸುಟ್ಟಾಗ ನಿಮ್ಗೆ ಅಡುಗೆ ಆಗೋಗಿರುತ್ತೆ. ಅವಾಗ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಅದನ್ನು ತೆಗೆದ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿದ್ದೀರ ಅಂತಂದ್ರೆ ನಿಮಗೆ ಅರ್ಧ ಸುಟ್ಟಿರೋದು ನಿಮ್ಗೆ ಸಿಗುತ್ತೆ. ಅದನ್ನ ಮತ್ತೆ ಯೂಸ್ ಮಾಡ್ಕೋಬೋದು ನೀವು. ಓಕೆ, ಹೌದು, ರೀಯೂಸ್ ಆಗುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ ನಿಮಗೆ ಫೈರಿಂಗ್ ಮಾಡೋದಕ್ಕೆ, ನಿಮ್ಗೆ ಬೆಂಕಿ ಹಚ್ಕೊಳ್ಳೋದಕ್ಕೆ ನೀವೇನು ಮಾಡ್ತೀರಾ, ಒಂದೆರಡು ಒಣಗಿರೋದು ಪುಳ್ಳ ಇಟ್ಬಿಟ್ಟು ನೀವು ಅದಕ್ಕೆ ಸ್ವಲ್ಪ ಸಿಮೆಣ್ಣನ್ನು ಅಥವಾ ನಿಮಗೆ ಯೂಸ್ ಮಾಡಿದ ಆಯಿಲು, ಕರ್ಪೂರ್ನ ಏನೋ ಒಂದು ಹಾಕ್ಕೊಂಡು ಯೂಸ್ ಮಾಡ್ತೀರಾ. ನಾ ಇಲ್ಲೇನು ಮಾಡ್ತೀನಿ, ಸ್ಟಾರ್ಟಿಂಗ್ ನಿಮಗೆ ಈಸಿಯಾಗಿ ಹಚ್ಚೋದು ನಾನು ಹೇಳ್ಕೊಡ್ತೀನಿ. ಇದರಲ್ಲಿ ಒಂದು 20ರಿಂದ 30 ಸೆಕೆಂಡ್ ಒಳಗಡೆ ನಾನು ಹಚ್ಚೋದು ತೋರಿಸ್ತೀನಿ ಹೆಂಗೆ ಹಚ್ಚೋದು ಅಂತೇಳಿ. ಹೌದು, 20ರಿಂದ 30 ಸೆಕೆಂಡ್ ನಿಮಗೆ ಆರಾಮಾಗಿ ಹಚ್ತೀನಿ. ಲೈಟ್ರ್ ಕೊಡು. ನಿಮಗೆ ಇದ್ರಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ನಾನು ಡೀಸೆಲ್ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಸ್ಲೋ ಬರ್ನರ್, ಇದು ನಿಧಾನಕ್ಕೆ ಹತ್ಕೊಳ್ಳುತ್ತೆ ಇದು. ಸೊ ಹಂಗಾಗ್ಬಿಟ್ಟು ನಾನು ಪೆಟ್ರೋಲು ಮತ್ತು ಈ ಟರ್ಪೆಂಟೇನು ಇಂಥವೆಲ್ಲ ಯೂಸ್ ಮಾಡಿಬಿಟ್ರಿ ಮತ್ತೆ. ಸೊ ಇದನ್ನು ಸುಮ್ಮನೆ ಒಂದು ಹತ್ತಾನೆ ಇದಕ್ಕೆ ಇದು ಮಾಡೋದಕ್ಕೋಸ್ಕರ, ಏನು ಹತ್ತೋದಕ್ಕೆ, ಬೆಂಕಿ ಹತ್ಕೊಳ್ಳೋದಕ್ಕೋಸ್ಕರ ಇದು ನಾವು ಯೂಸ್ ಮಾಡ್ತೀವಿ. ಇದು ಬೆಸ್ಟ್ ಅಂತಂದ್ರೆ ನಿಮಗೆ ಈ ಪಕ್ಕದಲ್ಲಿ ಒಂದು ಡಬ್ಬದಲ್ಲಿ ಡೀಸೆಲ್ ಇಟ್ಕೊಂಡು ನೀವು ಒಂದ್ಸರಿ ಹಿಂಗೆ ಅದ್ದಿ ತೆಗೆದುಬಿಟ್ರೆ ನೀವು ಹಚ್ಚಿದ್ರು ಕೂಡ ಕ್ಲೀನ್ ಆಗುತ್ತೆ, ಹೋಗುತ್ತೆ ನಿಮಗೆ. ನಾರ್ಮಲ್ ವೇಸ್ಟ್ ಆಯಿಲ್ ಅಂದ್ರೆ ಯೂಸ್ಡ್ ಆಯಿಲ್ ಯೂಸ್ ಮಾಡ್ಬೋದಾ? ಹೌದು, ಏನ್ ಬೇಕಾದ್ರೆ ನಿಮ್ಗೆ ಹತ್ತೋದಕ್ಕೆ ಅದು ಕೂಡ ಚೆನ್ನಾಗಿ ಹತ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಇವಾಗ ಬ್ಲೋರ್ ಇಲ್ಲದೆ ಇರೋದಕ್ಕೆ ಎಷ್ಟು ಹೊಗೆ ಬರ್ತಾ ಇದೆಲ್ಲ, ಇದು ಹೌದೌದು, ಐದು ಕಟ್ಟಿಗೆ ಹತ್ತಿದ ತಕ್ಷಣ ಹೊಗೆ ಬಂದೇ ಬರುತ್ತೆ. ಈಗ ಹಚ್ಬಿಟ್ಟು ನಿಮ್ಗೆ ಹತ್ಕೊಳ್ಳೋದಕ್ಕೆ ಈಸಿ ಪ್ರೋಸೆಸ್ ಹತ್ಕೊಳ್ಳೋದಕ್ಕೆ ಅಂತಂದ್ರೆ ಇದಕ್ಕೇನಾದ್ರು ಒಂದಿಷ್ಟು ವೇಸ್ಟ್ ಹಾಕ್ಬಿಟ್ಟು, ವೇಸ್ಟ್ ಕಟ್ಟಿಗೆ ಪುಳ್ಳೆ ಅಂತದೆಲ್ಲ ಹಾಕೊಂಡು ಕೊಡು, ಹಚ್ಚಿ ನೋಡಿ, ಹೊಗೆ ನಿಂತೋಯ್ತು, ಹತ್ಕೊಂಡ್ಬಿಡ್ತು, ಹೊಗೆ ನಿಂತೋಯ್ತದು. ನಾ ಹೇಳ್ದಂಗೆ ನಿಮ್ಗೆ ಕಟ್ಟಿಗೆ ಹಚ್ಚಿದ್ರೆ ಅಂದ್ರೆ ನಿಮ್ಗೆ 100% ಹೊಗೆ ಬರಲೇಬೇಕು. ಹಚ್ಚಿದ್ರಿ ನೀವು ಇವಾಗ ಒಂದ್ಸರಿ ಹಾಕಿ ಇದು ಮಾಡಿದಿರ ಅಂತಂದ್ರೆ ಹತ್ಕೊಂಡ್ಬಿಡ್ತದು. ಸ್ಟಾರ್ಟಿಂಗ್ ಹಚ್ಬೇಕಾದ್ರೆ ನಿಮ್ಗೆ ಬ್ಲೋವರ್ ಇಡೋದಕ್ಕಿಂತ ಮುಂಚೆ ನಿಮ್ಗೆ ಸ್ವಲ್ಪ ಏನು ಬರುತ್ತೆ ಅಷ್ಟೇ. ಒಂದ್ಸರಿ ಬ್ಲೋವರ್ ಇಡ್ತಿದ್ದಂಗೆ ನಿಮ್ಗೆ ಪ್ರೊಸೆಸ್ ಸ್ಟಾರ್ಟ್ ಆಗೋಗುತ್ತೆ. ಸರ್ ಮಸಿ ಅಷ್ಟು ಮಿನಿಮಮ್ ಅದು ನಿಮ್ಗೆ ಆಗೋದು. ಮೊದಲೆಲ್ಲ ಏನು ನಿಮಗೆ ಕಾರ್ಬನ್ ಡೆಪಾಸಿಟ್ ಆಗಿ ಕುತ್ಕೊಂಡು ತಳ ಎಲ್ಲ ಒಂದು ಲೇಯರ್ ಆಗಿ ಬರ್ತಾ ಇತ್ತು.
ಅದಕ್ಕೆ ನೀವು ಇಟ್ಟಿಗೆ ತೊಗೊಂಡ್ಬಿಟ್ಟು ತಿಕ್ಕಿ ನಾರು ಹಾಕಿ ತಿಕ್ಕಿ ತೊಳಿತಾ ಇದ್ವಿ. ಇದೆಲ್ಲ ಏನಾಗಲ್ಲ. ಈಗ ತೋರಿಸ್ತೀನಿ ಇದೇನಾಗುತ್ತೆ ಅಂತೇಳಿ. ಇಲ್ಲಿ ನೋಡಿ, ಇದು ಮಸಿ ಆಗಿದಲ್ಲ, ಇದಾಗಲೇ ಮನೇಲಿ ಕಟ್ಟಿಗೆ ಸೌದೆನಲ್ಲಿ ಯೂಸ್ ಮಾಡಿದ್ದಿದೆ. ಆ್ಯಕ್ಚುಲಿ ಇದರಲ್ಲಿ ಇದೆ, ಆಲ್ರೆಡಿ ಮಸಿ ಇದೆ. ಬಟ್ ಈ ಒಂದು ನೋಡಿ ಇಲ್ಲಿ, ಸುಮ್ಮನೆ ಹಿಂಗೆ ಒರೆಸಿದ್ರೆ ಇದೆಲ್ಲ ಡಸ್ಟ್ ಟೈಪ್ ಅಷ್ಟೇ. ಆಮೇಲೆ ನೋಡ್ರಿ, ಈಗ ಇಟ್ಟಿದ್ದು ಅನ್ನ 3 ನಿಮಿಷ ಆಯ್ತಲ್ಲ ನಿಮ್ಮ ಕಣ್ಣೆದುರುಗಡೆ, 3 ನಿಮಿಷ ಆದಾಗಲೇ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. 3-4 ನಿಮಿಷಕ್ಕೆ ಕುದಿಲಿಕ್ಕೆ ಸ್ಟಾರ್ಟ್ ಆಗೋಗುತ್ತೆ. 10ರಿಂದ 15 ನಿಮಿಷದೊಳಗಡೆ ನಿಮ್ಗೆ ಅನ್ನ ರೆಡಿಯಾಗಿ ಇದಾಗೋಗುತ್ತೆ. ಹೌದೌದು. ಇದು ನೋಡಿ, ಇದು ಇಂಟೆನ್ಸಿಟಿ, ಆ್ಯಕ್ಚುಲಿ ಇಂಟೆನ್ಸಿಟಿ. ನಿಮಗೆ ಬೆಂಕಿ ಕಡಿಮೆ ಇದರಲ್ಲೆಲ್ಲ, ನಿಮ್ಗೆ ಇದ್ರಲ್ಲಿ ಬೆಂಕಿ ಕಡಿಮೆ, ನಿಮಗೆ ಇದು ಹೀಟ್ ಮುಟ್ಲಿಕ್ಕಾಗಲ್ಲ ನೋಡ್ರಿ. ಅಷ್ಟೇ ಕಟ್ಟಿಗೆಯಲ್ಲಿ ಹೋಗ್ತಾ ಇದೆ ಈಗ. ಈಗ ಅಷ್ಟೇ ಕಟ್ಟಿಗೆಯಲ್ಲಿ ಹೋಗ್ತಾ ಇದೆ. ಯಾವಾಗಾದ್ರೂ ಆದಾಗ ಒಂದೆರಡು ಕಟ್ಟಿಗೆ, ಒಂದೆರಡು ಪೀಸ್ ಇಂಥವು, ಅಥವಾ ನಿಮ್ಗೆ ಬಿದ್ರು ಅಥವಾ ನಿಮ್ಗೆ ಏನು ಸಿಗುತ್ತೆ ನಿಮ್ಗೆ ಅದು ಹಾಕೊಂಡು ನಿಮ್ಗೆ ಇಲ್ಲಿ ಇಟ್ಬಿಟ್ಟು ತಾಳಿದ್ರೆ ಮುಗ್ದು ಹೋಗ್ತದೆ ಬಿದ್ದು. ಹೀಟ್ ನೋಡಿ ಇಂಟೆನ್ಸಿಟಿ ಎಷ್ಟು ಬರ್ತಾ ಇದೆ. ಇಲ್ಲಿ ನೋಡ್ರಿ ಹೋಗ್ತಾ ಇದೆ. ಈಗ ಹೋಗ್ತಾ ಇರೋದನ್ನ ಇದು ನೋಡಿ, ಇದು ಕಡಿಮೆ ಮಾಡ್ಕೊಂಡ್ರೆ ನಿಮಗೆ ಏನಾಗಲ್ಲ. ಇಲ್ಲಿ ನೋಡ್ರಿ, ಸ್ವಲ್ಪ ಹೋಗ್ತಲ್ಲ ಈಗ. ಹೋಗ್ತಾಗ ಸ್ವಲ್ಪ ನೀರು ಹಾಕಿ ಅದಕ್ಕೆ ಇದು ಮಾಡಿದ್ರೆ ಮುಗೀತು. ಇಲ್ಲ, ಇದನ್ನ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಮುಗೀತು. ಇಲ್ಲಿ ನೋಡಿ, ಇದು ಹೆಚ್ಚಿಗೆ, ಇದು ಕಡಿಮೆ. ಇದು ಬಟ್ ನಿಮಗೆ ಪ್ರೆಷರ್, ಆ ಪ್ರೆಷರ್ಗೆ ನಿಮಗೆ ಸೌಂಡ್ ಅಷ್ಟು ಬರುತ್ತೆ. ಅದು ನಿಮಗೆ ಇಂಟೆನ್ಸಿಟಿ ಭಾಳ ಇದೆ ಅದರಲ್ಲಿ. ಇದೆಲ್ಲ ಇದು ನಮಗೆ ಫಾರ್ಮಲ್ಲಿ ಒಂದು 10 ನಾಯಿಗಳಿದೆ ನಮ್ಮದು, ಅದಕ್ಕೆ ಮಾಡ್ತಾ ಇರೋದು ಅನ್ನ. ಇದು ಈಗ ಎಷ್ಟೊತ್ತಾಯ್ತು ನೋಡ್ರಿ, ಇದೇ ಗ್ಯಾಸ್ ಮೇಲೆ ಆಗಿದ್ದಿದ್ರೆ ನಿಮ್ಗೆ ಕಡಿಮೆ ಅಂದ್ರೆ ಒಂದು 40 ನಿಮಿಷದ ಮೇಲೆ ಆಗಿರೋದು. ಇವಾಗ ಇದನ್ನ ಎಷ್ಟು, ಇವಾಗ ಒಂದು 10ರಿಂದ 12 ನಿಮಿಷ ಆಗಿದೆ. ಈಗ ಒಂದು 15 ನಿಮಿಷದೊಳಗಡೆ ನಿಮಗೆ ಅನ್ನ ಆಗೋಗುತ್ತೆ. ಇವಾಗ ಎಷ್ಟು ಹಾಕಿದ್ವಿ, ಎಷ್ಟು ಕಟ್ಟಿಗೆ ಹಾಕಿದ್ವಿ, ಸುಮಾರು ಒಂದೂವರೆ kg ಮೇಲೆ ಕಟ್ಟಿಗೆ ಯೂಸ್ ಮಾಡಿದ್ದೀವಲ್ಲ. ಇಲ್ಲಿ ನೋಡ್ರಿ, ಈಗ ಎಷ್ಟು ಇದು ಎಲ್ಲ ಪೂರ್ತಿ ಎಲ್ಲ ಸುಟ್ಟು ಕರ್ಗೋಗಿದೆ ಎಲ್ಲ. ಇದನ್ನ ಇನ್ನೂ ಸ್ವಲ್ಪ ಆನ್ ಮಾಡಿ ಬಿಟ್ಟಿದ್ರೆ ಅಂದ್ರೆ ಆ ಕೆಂಡ ಎಲ್ಲ ಇದೆಲ್ಲ ಅದು ಕೂಡ ಬೂದಿ ಆಗೋಗುತ್ತೆ. ನಿಮ್ಗೆ ಏನೇನು ಉಳಿಯಲ್ಲ ಇದ್ರಲ್ಲಿ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಯೂಸ್ ಮಾಡಿದ್ರು ನಿಮಗೆ ಅದ್ರಲ್ಲಿ ಒಂದು ಇದಕ್ಕೆ 2 ಬರೋಂಗಿಲ್ಲ ನಿಮಗೆ. ಇವಾಗ ನೋಡ್ರಿ, ಇದು 5,500 ಆಗುತ್ತೆ. W1 ಮಾಡಲು, W2 ಮಾಡಲು ಇದು ಬಂದು ನಿಮಗೆ 8,000 ಆಗುತ್ತೆ. ಇದು ಸೆಮಿ ಕಮರ್ಷಿಯಲ್ಲು. ಇದೀಗ ನೋಡಿದ್ರಲ್ಲ, ಇದು ಬಂದ್ಬಿಟ್ಟು 18,000 ಆಗುತ್ತೆ. ಇದು ಬಂದು 26,000 ಆಗುತ್ತೆ. W6 ಮಾಡಲು. ಇದು ಹೆವಿ ಕಮರ್ಷಿಯಲ್ ಇಲ್ಲೇನು ಬರ್ತದಲ್ಲ, ಇದು 30,000 ಆಗುತ್ತೆ. ಇದರಲ್ಲಿ ಏನಂತಂದ್ರೆ ಇದಕ್ಕೆ ಇದರಲ್ಲಿ ಬಂದ್ಬಿಟ್ಟು ಬೂದಿ ಉಲ್ಟಾ ಹಾಕ್ತೀರಾ ಅಲ್ಲ, ತಣ್ಣಗಾದ್ಮೇಲೆ ಬೂದಿ ಉಲ್ಟಾ ಹಾಕ್ತೀರಾ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟ್ರೇ ಬರುತ್ತೆ. ಇವಾಗ ನೋಡ್ರಿ, ಇನ್ನೊಂದು ಬ್ಯೂಟಿ ತೋರಿಸ್ತೀನಿ ನಿಮಗೆ. ಇಷ್ಟೊತ್ತು ಎಷ್ಟು ಕಟ್ಟಿಗೆ ಹಾಕಿದಿರಲ್ಲ, ಎಷ್ಟು ಕಟ್ಟಿಗೆ ಹಾಕಿದ್ದೀರಾ, ಬೆಂಡ ಹಾಕಿದ್ದೀರಾ, ನೀವು ಇದು ತೆಂಗಿನ ಚಿಪ್ಪು ಎಲ್ಲ ಹಾಕಿದ್ದೀರಾ. ನಿಮಗೆ ಇದರಲ್ಲಿ ನಿಮಗೆ ಬೂದಿ ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತೇಳಿ. ನೀವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಿದ್ರೆ ತುಂಬಲ್ಲ ನಿಮಗೆ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಸ್ಟವ್ಗಳಿಗೆ ಇದು ಮತ್ತೆ ಇದು W8 ಮಾಡಲ್. ಇದು ಹೆವಿ, ನಿಮಗೆ 1000 ಜನಕ್ಕೆ ಅಡುಗೆ ಮಾಡೋದು. ಇದು ನಿಮ್ಮ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಉರಿಸಿದ್ರು ನಿಮ್ಗೆ ಇದು ತುಂಬಲ್ಲ. ಇದ್ರಲ್ಲಿ ನೋಡ್ರಿ, ಇದು ಅನ್ನ ಮಾಡಿದ್ರಲ್ಲ ಇಷ್ಟೊತ್ತು, ಇದರಲ್ಲಿ ತೋರಿಸ್ತೀನಿ ನೋಡಿ. ನಿಮ್ಗೆ ಇದ್ರಲ್ಲ. ಈಗ ಆಮೇಲೆ ಬೂದಿ ಕೂಡ ನೋಡಿ ತೋರಿಸ್ತೀನಿ ನಿಮಗೆ. ಈ ಬೂದಿ ಕೂಡ ಹಿಂಗಂದ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ ನಿಮಗೆ. ನೋಡಿ, ಇದೆಲ್ಲ ಪೂರ್ತಿ ಕರ್ಗೋಗ್ಬಿಡುತ್ತೆ. ಇದೆಲ್ಲ ಇಡ್ಲಿ ಇದು ನಿಮಗೆ. ಟೆರೆಸ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಇಟ್ಕೋಬೋದು. ಈಗ ಆಲ್ರೆಡಿ ಹೀಟ್ ಏನು ಬರೋಲ್ಲ. ಆ್ಯಕ್ಚುಲಿ ನಮ್ಮದು ಇದ್ರಲ್ಲಿ ಹೆಂಗೆ ಅಂದರೆ, ಈ ಟೆಕ್ನಾಲಜಿನಲ್ಲಿ ನಿಮಗೆ ಹೀಟ್ ಆ್ಯಕ್ಚುಲಿ ಮೇಲ್ಗಡೆ ಅಪೋರ್ಟ್ಸ್ ಬರ್ತಾ ಇರುತ್ತೆ, ಕೆಳಗಡೆ ಏನು ಹೀಟ್ ಆಗಲ್ಲ ನಿಮಗೆ. ಸೊ ಹಂಗಾಗ್ಬಿಟ್ಟು ಈಗ ಭಾಳಷ್ಟು ಜನ ಈಗ ಏನು ಮಾಡ್ತಾ ಇದ್ದಾರೆ, ಮೇಲ್ಗಡೆ ಈಗ ಗುಜರಾತಿ ಬಾಯ್ಲರ್ ಅಂತಾರೆ, ಅಥವಾ ನಿಮಗೆ ವಾಟರ್ ಬಾಯ್ಲರ್ಗಳೆಲ್ಲ ಇರುತ್ತೆ ಮೇಲ್ಗಡೆ. ಅದಕ್ಕೆಲ್ಲ ಅವ್ರೇನು ಮಾಡ್ತಾರೆ, ಜಾಲರಿ ಇರುತ್ತೆ, ಜಾಲರಿ ಕಟ್ಟಿಗೆ ಹಾಕ್ಲಿಕ್ಕೆ ಏನು ಜಾಲರಿ ಇರುತ್ತಲ್ಲ ತೆಗೆದುಬಿಟ್ಟು ಡೈರೆಕ್ಟ್ ನಾವು W4 ಮಾಡಲ್ ಡೈರೆಕ್ಟ್ ಇಟ್ಕೊತಾ ಇದ್ದಾರೆ. ಸೊ ಅದರಿಂದ ನಿಮಗೇನು ಅದರಲ್ಲಿ 1 ಗಂಟೆ ಹೀಟ್ ಆಗೋದು, ಇದ್ರಲ್ಲಿ ಒಂದು 15-20 ನಿಮಿಷಕ್ಕೆ ಹೀಟ್ ಆಗೋಗುತ್ತೆ.
ಒಂದು 80ರಿಂದ 100 ಲೀಟರ್ವರೆಗೂ ಅದು ಬಿಸಿ ಮಾಡುತ್ತೆ. ಸೊ ಅದರಲ್ಲಿ ಏನಾಗಲ್ಲ ನಿಮಗೆ ಮೋಲ್ಡ್ ಮೇಲೆ ಆಗಲಿ ಅಥವಾ ಮನೆ ಎಷ್ಟೋ ಜನ ಅಪಾರ್ಟ್ಮೆಂಟ್ಗಳಲ್ಲಿ W1 ಮಾಡಲ್ನ ಒಳಗಡೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ ಗಾಳಿ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇ ಇದು, ಬಟ್ ಅದರ್ವೈಸ್ ನಿಮ್ಗೆ ಬೆಂಕಿ ಫ್ಲೇಮ್ ಭಾಳ ಚೆನ್ನಾಗಿ ಬರುತ್ತೆ ಹೀಟು. ನಿಮಗೆ ಇದರಲ್ಲಿ ಏನು ಇಟ್ಸ್ ವೆರಿ ಸೇಫರ್ ದೆನ್ ಗ್ಯಾಸ್ ಅಂತ ಹೇಳ್ಬೋದು ನಿಮಗೆ. ಇದೇನಂದ್ರೆ ಪ್ರಿಕಾಷನ್ ತೊಗೋಬೇಕಷ್ಟೇ. ಇದರಲ್ಲಿ ಏನಂತಂದರೆ ಒಂದು ಈಗ ಬಿಸಿ ಆಗಿದೆಲ್ಲ, ಈಗ 1 ಅವರ್ ಹೀಟ್ ಮಾಡಿದ್ದೀವಿ ನಾವು, ಈಗ ಡೆಮೋ ತೋರಿಸ್ತಾನೆ ಇದ್ದೀವಿ. ಇವಾಗ ಅದರಲ್ಲಿ ನೀವೇನಾದರೂ ಒಂದು ಚೊಂಬು ತಣ್ಣೀರು ತೊಗೊಂಡು ಹೋಗ್ಬಿಟ್ಟು ಕೆಂಡ ಆರಿಸೋದಕ್ಕೆ ಅಂತ ಒಂದು ಜಗ್ ನೀರು ಹಾಕಿದರೆ ನಿಮ್ಗೆ ಸೀಳೋಗುತ್ತೆ. ಯಾಕೆಂತಂದ್ರೆ ಅದು ಕಾಸ್ಟರದ್ದು ಪ್ರಾಪರ್ಟಿ ಅದು. ಇವಾಗ ಹಾಗೇನೆ ಇವಾಗ ಇದಾದ ತಕ್ಷಣ ಕೆಲಸ ಆಯ್ತಲ್ಲ, ನಾ ಇಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ. ಇಲ್ಲಿ ತೆಗೆದ್ಬಿಟ್ಟು ಇದು ಬ್ಲೋವರ್ ಇದೆಲ್ಲ, ಬ್ಲೋವರ್ ಇಲ್ಲಿ ಇದನ್ನು ತೆಗೆದಿಟ್ಬಿಟ್ಟು ಸ್ವಿಚ್ ಆಫ್ ಮಾಡಿದೆ. ಸ್ವಿಚ್ ಆಫ್ ಮಾಡಿದರೆ ಅದ್ರ ಕೆಲಸ ಅದು ಸೇಫ್ ಅದು ನಿಮಗೆ. ಇವಾಗ ರನ್ನಿಂಗಲ್ಲಿ ಇದ್ರೂ ಪರವಾಗಿಲ್ಲ, ಸ್ವಿಚ್ ಆಫ್ ಮಾಡೋದ್ರಲ್ಲ ಬಿಟ್ಟಿದ್ದೀರ ಅಂತಂದರೆ ಈ ಹೀಟೆಲ್ಲ ಎಷ್ಟು ಹೀಟ್ ಇತ್ತಲ್ಲ ಅಷ್ಟು ಹೀಟ್ ಹೊಡಿತಂದ್ರೆ ಅದು ಸುಟ್ಟೋಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ 2 ಪ್ರಿಕಾಷನ್. ಒಂದು ನೀರು ಹಾಕಬಾರ್ದು, ತಣ್ಣೀರು ಹಾಕಬಾರ್ದು. ಎರಡನೇದು ನಿಮಗೆ ಈ ಬ್ಲೋವರ್ ಏನಿದೆ ಬ್ಲೋವರ್ನ ತೆಗೆದಿಟ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ಬೇರೆ ಇನ್ನೇನು ಇದ್ರಲ್ಲಿ ಮೇಂಟೆನೆನ್ಸ್ ಅಂತ ಏನು ಬರೋಲ್ಲ ನಿಮಗೆ. ಏನು ಹೆಚ್ಚು ಕಮ್ಮಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗಿ ಹೋಯ್ತು ಮಾಡ್ತು ಅಂತಂದ್ರೂ ನಿಮ್ಗೇನು ಇದು ಕಂಟ್ರೋಲರ್ ಇದೆಲ್ಲ, ಇದು ಹೋದ್ರೂ ಒಂದು ವೇಳೆ ಇದುವರೆಗೆ ಯಾವುದು ಎಕ್ಸಾಂಪಲ್ ಇಲ್ಲ ನನಗೆ, ಬಟ್ ಹೋದ್ರೂ ನಿಮಗೆ ಅಲ್ಲೇ ಪಕ್ಕದಲ್ಲಿ TV ರೇಡಿಯೋ ರಿಪೇರಿ ಮಾಡ್ತಾರಲ್ಲ, ಅವನು ಒಂದು 50-100 ಕೊಟ್ಟರೆ ಮಾಡಿಕೊಡ್ತಾರೆ. ಇಲ್ಲಾಂದ್ರೆ ನಿಮ್ಗೆ ಆನ್ಲೈನಲ್ಲೂ ಸಿಗ್ತವೆ. ಎಲ್ಲೂ ಸಿಕ್ಕಿಲ್ಲ, ನನ್ನ ಹತ್ರ ಅಂತೂ ಅಲ್ಟಿಮೇಟ್ ಸಿಗುತ್ತೆ. ನೀವು ನನ್ನ ಹತ್ರ ಬಂದು ತೊಗೊಂಡು ಹೋಗೋಷ್ಟು ಟೈಮ್ ವೇಸ್ಟ್ ಮಾಡೋ ನೆಸಿಟಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲ ಒಂದ್ಸಲ ತಗೊಂಡ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋ ಅವಶ್ಯಕತೆ ಇಲ್ಲ ಅಂಥದ್ದೇನಿಲ್ಲ. ಇವೆಲ್ಲ ಬಂದ್ಬಿಟ್ಟು ಇವು ಲೈಫ್ ಟೈಮ್ ಇವೆಲ್ಲ ನಿಮಗೆ, ಅವೆಲ್ಲ ಏನೂ ಆಗೋದಿಲ್ಲ. ಎಲ್ಲ ಮಾಡ್ಲುಗಳಲ್ಲೂ ಅಷ್ಟೇ ಕಾಮನ್ ಆಗಿ ಏನಂತಂದ್ರೆ ಒಂದು ನಿಮಗೆ ಇದನ್ನ ಹಾಕ್ಬೇಡ್ರಿ, ಏನು ತಣ್ಣೀರು ಹಾಕ್ಬೇಡಿ. ಆಮೇಲೆ ಬ್ಲೋವರ್ನ ತೆಗೆದಿಟ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಇದಾದಮೇಲೆ ಮೇಂಟೆನೆನ್ಸ್ ಅಂತ ಮೇಜರ್ ಮೇಂಟೆನೆನ್ಸ್ ಆಗಲಿ ಅಂಥದ್ದಾಗಲಿ ಏನು ಬರೋದ್ರೆ ಈ ಲೈಫಲ್ಲಿ. ನಿಮ್ಗೆ ಯಾವಾಗಾದ್ರೂ ಏನಾದರೂ ನಿಮಗೆ ಪ್ರಾಬ್ಲಮ್ ಇತ್ತು ಅಥವಾ ನಿಮ್ಗೆ ಏನಾದರೂ ಮಾಡಬೇಕು ಅಂತಂದರೆ ನಾನು ಕೇಳಿದ್ರೆ ನಾನು ಗೈಡ್ ಮಾಡ್ತೀನಿ. ಈಗ ಯಾರೇ ಫೋನ್ ಮಾಡಿದ್ರು ಬರ್ತೀರಿ ಅಂತಂದರೆ ಡೈರೆಕ್ಟಾಗಿ ಬರ್ಲಿಕ್ಕೆ ಹೋಗ್ಬಿಟ್ಟು ದಯವಿಟ್ಟು. ಯಾಕೆಂತಂದರೆ ಇದರಲ್ಲಿ ಆಲ್ರೆಡಿ ಬುಕ್ಕಿಂಗ್ಸ್ ಭಾಳ ಇರುತ್ತೆ. ನೀವು ಡೈರೆಕ್ಟ್ ಬಂದ ತಕ್ಷಣ ನಿಮ್ಗೆ ಸಿಗಲ್ಲ. ನಿಮ್ಗೇನೋ ನಾನು ಮ್ಯಾಕ್ಸಿಮಮ್ ಡೆಮೋ ತೋರಿಸ್ಬೋದು ಅಷ್ಟೇ. ನೀವು ಅದಕ್ಕೋಸ್ಕರ ಏನು ಮಾಡ್ತೀರಾ, ನೀವು ಫಸ್ಟು ಬಂದುಬಿಟ್ಟು ನೀವು ಅಲ್ಲಿಂದ ಫೋನ್ ಮಾಡಿ ಇದೆಯಾ ಸ್ಟಾಕಲ್ಲಿ ಇದೆಯಾ ಇಲ್ಲ ಅಂತಂದರೆ ಬುಕ್ ಮಾಡಿಕೊಂಡ್ರೆ ಎಷ್ಟು ದಿವಸದಲ್ಲಿ ಸಿಗುತ್ತೆ, ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಬನ್ನಿ ಅದರಲ್ಲಿ. ಓಕೆ ಫ್ರೆಂಡ್ಸ್, ಈಗ ನೋಡಿದ್ರಲ್ಲ. ಸೊ ಓವರ್ ಆಲ್ ನೋಡಿದಾಗ ನನಗಂತೂ ತುಂಬಾ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಯಾಕೆಂದ್ರೆ ನೀವು ಈಗಿನ ಗ್ಯಾಸ್ ರೇಟು ಇದೆಲ್ಲ ನೋಡಿದಾಗ ತುಂಬಾ ಇಂಪ್ರೆಸಿವ್ ಅಂತು. ಬಟ್ ಪಕ್ಕ ಟ್ರೆಡಿಷನಲ್ ಆಗಿ ನಾಟಿ ಸ್ಟೈಲಲ್ಲಿ ನೀವು ಅಡುಗೆ ಮಾಡ್ಕೋಬಹುದು ಮನೆಯಲ್ಲಿ. ತುಂಬಾ ಚಿಕ್ಕದ್ರಿಂದ ಹಿಡಿದು ತುಂಬಾ ಹೆವಿ ಸ್ಟವ್ವರೆಗೂ ಇದೆ ಇದರಲ್ಲಿ. ಈಗ ನಾನು ಫಾರ್ ಎಕ್ಸಾಂಪಲ್ ನಾವು ಒಂದು ಅವ್ರು ಹೇಳಿದಾಗೆ ಆವಾಗಲೇ ನೀವು ಇಂಡಸ್ಟ್ರಿ ಪರ್ಪಸ್ ಮೀನ್ಸ್ ಹೋಟೆಲ್ ಪರ್ಪಸ್ಗೆಲ್ಲ ಏನಾದ್ರು ತಗೋತೀನಿ ಅಂದರೆ ನೀವು ಡೈಲಿ 1 ಸಿಲಿಂಡರ್ ಖರ್ಚಾಗುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ 30 ಸಿಲಿಂಡರ್ ಖರ್ಚಾಗುತ್ತೆ ಅಂತ ಅಂದ್ಕೊಂಡ್ರು 30,000 ರೂಪಾಯಿ ಆಯಿತು. ಬಟ್ ನೀವು ಅದೇ ಈ ಸೌದೆನಲ್ಲಿ ಏನಾದ್ರು ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 5,000 ರೂಪಾಯಿ ಖರ್ಚು ಬರ್ಬೋದು. ಯಾಕೆಂದರೆ ಈಗ ತುಂಬ ಕಡಿಮೆ ಸೌದೆ ನಾವು ನೋಡಿದ್ವಿ ಆವಾಗಲೇ. ಎಷ್ಟು ಸೌದೆ ತುಂಬ ಒಂದು ಅಮ್ಮಮ್ಮ ಅಂದರೆ ಈ ಅನ್ನ ಮಾಡಲಿಕ್ಕೆ 1 kg ಅಷ್ಟು ಸೌದೆ ಹಾಕಿರ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಸೌದೆ ಅದೇನು 1.5 kg ಅಂದರೆ ಚಿನ್ನ ಅಲ್ಲ ಹಾಕಿರೋದು, ಸೌದೆ. ತುಂಬಾ ಕಡಿಮೆಗೆ ಸಿಗುತ್ತೆ. ಇವನ್ ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ವೇಸ್ಟ್, ಅದು ನಾವು ವೇಸ್ಟ್ ಅಂದ್ಕೊಂಡು ಎಸ್ತಿರ್ತೀವಿ ಅಲ್ಲಿ ಇಲ್ಲಿ, ಅಂತ ವೇಸ್ಟ್ ಸೌದೆನ ಯೂಸ್ ಮಾಡಿಕೊಂಡು ನೀವು ಅನ್ನನ ಮಾಡ್ಕೋಬಹುದು ಅಥವಾ ಅಡುಗೆನ ಮಾಡ್ಕೋಬಹುದು. ಕರ್ನಾಟಕದಲ್ಲಿ ಎಲ್ಲೇ ಇದ್ರು ನೀವು ಫೋನ್ ಮಾಡಿ ನಿಮ್ಮ ಅಡ್ರೆಸ್ ಹೇಳಿದ್ರೆ ಅಲ್ಲಿಗೆ ನಿಮಗೆ ಡೆಲಿವರಿ ಕೊಡ್ತಾರೆ. ನಿಮ್ಗೆ ಇಷ್ಟ ಆದ್ರೆ ಕಾಲ್ ಮಾಡಿ ಈ ನಮ್ಮ ಒಲೆನ ಪರ್ಚೇಸ್ ಮಾಡ್ಬೋದು. ಮತ್ತೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಸಜೆಸ್ಟ್ ಮಾಡ್ಬೋದು, ಈ ವಿಡಿಯೋನ ಶೇರ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಮ್ದು ಹಿಟ್ಟೆ ಮಾರ್ಕೆಟ್ ಅಂತೇಳಿ ಕಂಪನಿ. ನಮ್ಮ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಎದುರುಗಡೆನೇ ಇದೆ. ಮೆಟ್ರೋ ಸ್ಟೇಷನ್ ಬಲ್ಗಡೆ ನೀವು ಬೆಂಗಳೂರು ಕಡೆಗೆ ಇಳ್ಕೊಂಡ್ರೆ ನಿಮ್ಗೆ ಬರ್ತಿದೆ, ಕೆಳಗೆ ಇಳಿದ್ರೆ ರೈಟ್ ಸೈಡಲ್ಲೇ ನಿಮಗೆ ಡೋರ್ಗೆ ಆಪೋಸಿಟೇ ನಿಮಗೆ ಕಾಣುತ್ತೆ. ನಿಮಗೆ ಇಲ್ಲಿ ಬರೋರಿಗೆ ನಿಮಗೆ ಇಲ್ಲಿ ಮೆಟ್ರೋ ಸ್ಟೇಷನ್ ಕೆಳಗಡೆನೆ ಬಸ್ ಸ್ಟಾಪ್ ಇದೆ. ಎಲ್ಲಿಂದ ಬಂದ್ರು ಬಸ್ಸಲ್ಲಿ ಬಂದರೆ ಅಲ್ಲಿ ಇಳ್ಕೊಂಡ್ಬಿಟ್ಟು ನೀವು ಸೀದಾ ವಾಕಿಂಗ್ ಮಾಡ್ಬೋದು. ಈ ಮೆಟ್ರೋ ಸ್ಟೇಷನ್ ಇಲ್ಲಿದೆ. ಮತ್ತು ನೈಸ್ ರೋಡ್ ಇಲ್ಲಿಂದ ಬರೀ 200 ಮೀಟ್ರು, ಈಗ 200 ಮೀಟರ್ಸ್ ಆಗುತ್ತೆ. ಸರ್ಜಾಪುರ ಅಥವಾ ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು ರೋಡು, ತುಮಕೂರು ರೋಡು, ಮಾಗಡಿ ರೋಡು ಎಲ್ಲಿಂದ ಬಂದ್ರು ಇಲ್ಲಿ ನೈಸ್ ರೋಡಿಂದ ಇಳಿದು ಟುವರ್ಡ್ಸ್ ಬ್ಯಾಂಗ್ಳೂರ್ ತೊಗೊಂಡ್ರೆ ಇದು ಫಸ್ಟ್ ಮೆಟ್ರೋ ಸ್ಟೇಷನ್ ಸಿಗುತ್ತಲ್ಲ, ಮೆಟ್ರೋ ಸ್ಟೇಷನ್ ಡೋರ್ಗೆ ಆಪೋಸಿಟ್ ಇದೆ. ಜಸ್ಟ್ 200 ಮೀಟರ್ಸ್ ನಿಮಗೆ ಆಫೀಸ್ ಸಿಗುತ್ತೆ. ಇಟ್ಸ್ ವೆರಿ ಆಕ್ಸೆಸಿಬಲ್, ಈಸಿ ಆಕ್ಸೆಸಿಬಲ್ ಲೊಕೇಶನ್. ನಿಮಗೆ ಬರೀ ಹಿಟ್ಟೆ ಮಾರ್ಕೆಟ್ ಅಂತ ಹೊಡೆದ್ರೆ ಕೂಡ ನಿಮಗೆ ಗೂಗಲಲ್ಲಿ ಸಿಕ್ಕೋಗುತ್ತೆ ನಿಮಗೆ ಲೊಕೇಶನ್. ಸೊ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಫಾರ್ಮೇಶನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ.
ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.